ಅಧಿವೇಶನದ ಬಳಿಕ ಇಬ್ಬರಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿ ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಂತ ಹೇಳಿ ಅಚ್ಚರಿಯ ಹೇಳಿಕೆಯನ್ನ ಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಅಧಿವೇಶನದ ಒಳಗೆ ಸಚಿವರಿಗೆ ಖಾತೆ ಹಂಚಿಕೆಯೂ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಸಂಜೆಯ ವೇಳೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಸಂಪುಟ ವಿಸ್ತರಣೆಯಲ್ಲಿ ಒಂದಷ್ಟು ಜನ ಶಾಸಕರು ಬಂಡಾಯ ಎದ್ದಿದ್ರು, ಅಸಮಾಧಾನ ಸ್ಫೋಟಗೊಂಡಿತ್ತು. ಅವರನ್ನೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಅದರ ನಿಮಿತ್ತವಾಗಿ ದೆಹಲಿಗೂ ಕೂಡ ಭೇಟಿ ನೀಡಿ ಇವತ್ತಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಹೈಕಮಾಂಡ್ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಕಾಣುತ್ತೆ. ಇದೀಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದ ಬಳಿಕ ಅಂದ್ರೆ ಮುಂಗಾರು ಅಧಿವೇಶನ ಏನು 13ರಿಂದ ಆರಂಭ ಆಗ್ತಾ ಇದೆ, ಆಗಸ್ಟ್ 13ರಿಂದ ಆರಂಭ ಆಗ್ತಾ ಇದೆ. ಅಧಿವೇಶನದ ಬಳಿಕ ಇಬ್ಬರಿಗೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆಯೂ ಕೂಡ ಸಂಪುಟ ವಿಸ್ತರಣೆ ಆಗುತ್ತೆ, ಪುನಾರಚನೆ ಆಗುತ್ತೆ ಅನ್ನುವಂಥದ್ದು ಈಗ ಸಿಎಂ ಡಿಕೆಶಿ ಹೇಳಿರುವಂತಹ ಮಾತಿನಿಂದಾಗಿ ಕನ್ಫರ್ಮ್ ಆಗ್ತಾ ಇದೆ. ಬಹಳಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇಲ್ಲ, ನಮಗೆ ನಾವು ಬಹಳಷ್ಟು ಬಾರಿ ಶಾಸಕರಾಗಿದ್ದೇವೆ, ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಹೀಗಾಗಿ ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಅದರಲ್ಲೂ ಕೂಡ ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಬಹಳ ಒತ್ತಾಯವನ್ನ ಮಾಡಿದ್ರು. ಇಲ್ವೇ ಇಲ್ಲ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಎಲ್ಲೋ ಒಂದು ಕಡೆ ಶಾಸಕರ ಅಸಮಾಧಾನದ ಕಾರಣದಿಂದಾಗಿ ಇಬ್ಬರಿಗೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಖಾಲಿ ಇದ್ದಿದ್ದು ಒಂದೇ ಒಂದು ಸಚಿವ ಸ್ಥಾನ, ಅದು ಕೂಡ ಮಹಿಳಾ ಕೋಟಾದಲ್ಲಿ ಇದ್ದಿದ್ದು. ಈಗ ಮತ್ತೊಬ್ಬರು ಸಚಿವರು ಆಡ್ ಆಗ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸಂಪುಟ ಪುನಾರಚನೆ ಆದ ನಂತರದಲ್ಲಿ ಒಂದಷ್ಟು ಅಸಮಾಧಾನ ಸ್ಫೋಟಗೊಂಡಿತ್ತು. ಅದರಲ್ಲೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅಧಿವೇಶನದ ಬಳಿಕ ಇಬ್ಬರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ. ಹಾಗಾದ್ರೆ ಯಾರಿಗೆ, ಅಂದ್ರೆ ಮಹಿಳಾ ಕೋಟವನ್ನ ಬಿಟ್ಟು ಮತ್ತೊಬ್ರು ಯಾರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಹರೀಶ್? ಪ್ರೀತಿ, ಬಹಳ ಮುಖ್ಯವಾಗಿರುವಂಥದ್ದು ಈಗಾಗಲೇ ಕೂಡ ಸಚಿವ ಸಂಪುಟ ವಿಸ್ತರಣೆ ನಂತರ ಸಾಕಷ್ಟು ಕೂಡ ಈಗ ಅಸಮಾಧಾನ ಕೂಡ ವ್ಯಕ್ತ ಆಗ್ತಿದೆ. ಹಿರಿಯ ನಾಯಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ನಿನ್ನೆ ದೆಹಲಿಗೆ ತೆರಳಿದ್ರು. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಇಬ್ಬರ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಯಾರಿಗೆ ಒಂದು ಸಂಪುಟದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ರು, ಮತ್ತೆ ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟ ಮಾತುಕತೆ ನಡೆಸಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರನ್ನು ತೆಗೆದುಕೊಳ್ಬೇಕಾಗುತ್ತೆ, ಯಾರನ್ನ ಕೈ ಬಿಡಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣ ವಿವೇಚನೆ ನಿಮಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಆ ಜವಾಬ್ದಾರಿಯನ್ನ ಸಿಎಂ ಮೇಲೆ ಹಾಕಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದ್ರೆ ಯಾರನ್ನ ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತೆ ಸಂಪುಟದಲ್ಲಿ ಇರುವವರನ್ನ ಕೈ ಬಿಟ್ಟು ಆ ಸ್ಥಾನಕ್ಕೆ ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಸಂಪೂರ್ಣ ತೀರ್ಮಾನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವಂಥ ಮಾತನ್ನ ಹೈಕಮಾಂಡ್ ನಾಯಕರು ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈಗ ಕೃಷ್ಣಪ್ಪ ಆಗಿರ್ಬೋದು, ಬೇರೆ ಬೇರೆ ನಾಯಕರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಅವ್ರನ್ನ ಅಸಮಾಧಾನ ಶಮನಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಧಿವೇಶನ ಕಳೆದ ಬಳಿಕ ಯಾರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಒಂದಿಬ್ಬರು ಮೂವರನ್ನ ಬದಲಾವಣೆ ಮಾಡುವಂಥ, ಅದಲು ಬದಲು ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಈಗ ಯಾರು ತುಂಬಾ ಅಸಮಾಧಾನದ
ಅಸಮಾಧಾನದಲ್ಲಿದ್ದಾರೆ, ಯಾರು ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟಿನಲ್ಲಿದ್ದಾರೆ, ಯಾರು ಸಚಿವ ಸ್ಥಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಕೂಡ ಅಂದರೆ ಒಂದು ಕಾಲನ ಹೊರಗಡೆ ಇರುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಅಂಥವರಿಗೆ ಮಣೆ ಹಾಕುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಿದ್ದಾರೆ. ಸೊ ಅಧಿವೇಶನದ ಬಳಿಕ ಆ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM DK ಶಿವಕುಮಾರ್ ಅವರು ಕೂಡ 2 ಸ್ಥಾನಗಳನ್ನ ಭರ್ತಿ ಮಾಡ್ತೇವೆ ಕೈಬಿಟ್ಟು ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಧಿವೇಶನ ಮುಗಿದ ನಂತರ ಅಂದರೆ ಈ ತಿಂಗಳಾಂತ್ಯದಲ್ಲಿ ಅದು ಕೂಡ ಖಾಲಿ ಇಬ್ಬರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಸದ್ಯ ಈಗೆಲ್ಲವೂ ಭರ್ತಿಯಾಗಿದೆ, ಖಾಲಿ ಇರುವಂಥದ್ದು ಮಹಿಳಾ ಕೋಟಾಗೆ ಸಂಬಂಧಪಟ್ಟಂಗೆ ಯಾರಿಗೆ ಕೊಡ್ತಾರೆ ಅವಕಾಶ ಅನ್ನುವಂಥ ಚರ್ಚೆ ಸಾಕಷ್ಟು ಆಗ್ತಿದೆ. ಒಂದು ಕಡೆ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ, ತುಕಾರಾಂ ಅವರ ಹೆಸರು ಕೇಳ್ಪಡ್ತಿದೆ. ಮತ್ತು ಒಂದು ಬೇರೆ ಬೇರೆ ಹೆಸರುಗಳು ಕೂಡ ಅಂದರೆ ಈಗ ಮುನಿಯಪ್ಪ ಅವರ ಮಗಳ ಹೆಸರು ಕೇಳಿ ಬಂದರೂ ಕೂಡ ಅಂತಿಮವಾಗಿ ಮುನಿಯಪ್ಪ ಅವರು ತಾವು ಬಿಟ್ಕೊಂಡು ಕೊಡಲ್ಲ ಸಚಿವ ಸ್ಥಾನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ನಾವು ಗಟ್ಟಿ ಧ್ವನಿಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಂದು ಹಂತದಲ್ಲಿ CM DK ಶಿವಕುಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, KPCC ಅಧ್ಯಕ್ಷ BK ಹರಿಪ್ರಸಾದ್ ಎಲ್ಲರೂ ಕೂಡ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ, ಆದರೂ ಬಿಲ್ಕುಲ್ ಒಪ್ಪದ ಮುನಿಯಪ್ಪ ಅವರು ನಾನೇ ನಿಭಾಯಿಸ್ತೀನಿ, ಅದು ನನ್ನ ಮಗಳಿಗೆ ಬಿಟ್ಕೊಂಡು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕಡ್ಡಿ ಮುರಿದಂತೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗುತ್ತೆ. ಅವ್ರನ್ನ ಕೈ ಬಿಟ್ಟು ಮಹಿಳಾ ಕೋಟಾದಲ್ಲಿ ರೂಪಾ ಶಶಿಧರ್ ಅವ್ರನ್ನ ತರಬೇಕು ಅನ್ನುವಂಥ ಚರ್ಚೆ ಆಗಿದೆ. ಅಲ್ಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಾನು ಸಚಿವ ಸ್ಥಾನವನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಬೇರೆ ಬೇರೆಯವರು ಕೂಡ ಚರ್ಚೆಯಲ್ಲಿ ಇರುವಂಥದ್ದು. ಹಾಗಾಗಿ ಯಾರಿಗೆ ಮಹಿಳಾ ಕೋಟಾದಲ್ಲಿ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇರುವಂಥದ್ದು ಒಂದು ತುಕಾರಾಂ ಅವರ ಪತ್ನಿಗೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿದೆ. ಸೊ ಪರಿಷತ್ಗೆ ಸಂಬಂಧಪಟ್ಟಂಗೆ ಉಮಾಶ್ರೀ ಅವರು ಕೊಡ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ತಾರಾ ಅನ್ನುವಂಥ ಚರ್ಚೆ ಇದೆ. ಸೊ ಹೀಗಾಗಿ ಯಾರಿಗೆ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇವೆಲ್ಲವೂ ಕೂಡ ಅಧಿವೇಶನದ ಮುಗಿದ ಬಳಿಕ ಆ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಇವತ್ತು ರಾತ್ರಿ ಇಲ್ಲವೇ ನಾಳೆ ಬೆಳಗ್ಗೆ ಖಾತೆಗಳ ಹಂಚಿಕೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಕೂಡ ಅಧಿವೇಶನ 13ನೇ ತಾರೀಕಿಂದ ಆರಂಭವಾಗುತ್ತೆ. ಆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಖಾತೆಗಳ ಹಂಚಿಕೆ ಕೂಡ ಆಗಬೇಕಾಗತ್ತೆ. ಪ್ರತಿಪಕ್ಷಗಳು ಕೂಡ ಅದನ್ನೇ ಪ್ರಮುಖವಾಗಿ ಪ್ರಬಲ ಅಸ್ತ್ರವನ್ನು ಬಳಸ್ಕೊಳ್ತಿದ್ದಾವೆ. ಮತ್ತು ಅಧಿವೇಶನದಲ್ಲಿ ಒಂದು ಉತ್ತರ ಕೊಡಬೇಕಾದ್ರೆ ಕೂಡ ಒಂದು ಗೊಂದಲ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಆದಷ್ಟು ಬೇಗ ಅಂದರೆ ಇವತ್ತು ರಾತ್ರಿ ಒಳಗಡೆ ಬಹುತೇಕ ಖಾತೆಗಳ ಹಂಚಿಕೆ ಆಗುತ್ತೆ. ಸೊ ಇಲ್ಲದೇ ಇದ್ದಲ್ಲಿ ನಾಳೆ ಖಾತೆಗಳ ಹಂಚಿಕೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಪ್ರೀತಿ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡ್ಲೇಬೇಕಲ್ಲ, ಮಾಡ್ತೀನಿ. ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡ್ಲೇಬೇಕಲ್ಲ, ಮಾಡ್ತೀನಿ. ಏನಿಲ್ಲ, ಇವತ್ತು ಸಾಯಂಕಾಲ ಸಂಪುಟ ವಿಸ್ತರಣೆಯಲ್ಲಿ ಉಂಟಾಗಿರುವಂತಹ ಬಂಡಾಯ ಶಮನಕ್ಕೆ ಕೆಲ ದಿನಗಳಿಂದಲೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ರು. ಅದಕ್ಕೆ ಎಲ್ಲೋ ಒಂದು ಕಡೆ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇಬ್ಬರಿಗೆ ಸಚಿವ ಸ್ಥಾನ ಹಂಚಿಕೆ ಅಂತ ಹೇಳಿ CM DK ಶಿವಕುಮಾರ್ ಅವರು ಈಗ ಬಹಿರಂಗಪಡಿಸಿದ್ದಾರೆ. ಸದ್ಯಕ್ಕೆ ಇದ್ದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಹಿಳಾ ಕೋಟಾದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಈಗ ಆ ಗೊಂದಲವನ್ನ ಮತ್ತಷ್ಟು ಹೆಚ್ಚು ಮಾಡದಂತೆ ಕಾಣಿಸ್ತಾ ಇದೆ CM DK ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ಗಮನಿಸಿದ್ವಿ, ಒಂದು ಸಚಿವರ ಪಟ್ಟಿ ಸಿಗತ್ತೆ. ಆ ಪಟ್ಟಿಯಲ್ಲಿ ಮಾಂಕಾಳ್ ವೈದ್ಯ ಅವರ ಹೆಸರಿರುತ್ತೆ, ಆದ್ರೆ SS ಮಲ್ಲಿಕಾರ್ಜುನ ಹೆಸರು ನಂತರ ಅಂತಿಮದಲ್ಲಿ ಆಡ್ ಆಗುತ್ತೆ. ಸಚಿವ ಸ್ಥಾನವನ್ನ ಅವರು ಸ್ವೀಕರಿಸ್ತಾರೆ. ಆದ್ರೆ ಇದೀಗ ಈಗಾಗಲೇ ಒಂದು ಸ್ಥಾನ ಖಾಲಿ ಇದೆ. ಈಗ ಇಬ್ಬರಿಗೆ ಸಚಿವ ಸ್ಥಾನ ಹಂಚಿಕೆ ಅಂತ ಹೇಳಿ CM DK ಶಿವಕುಮಾರ್ ಅವರು ಹೇಳಿರೋ ಕಾರಣಕ್ಕೆ ಮತ್ಯಾರು ಆ ಒಂದು ಸಚಿವ ಪಟ್ಟಿಯಿಂದ ಔಟ್ ಆಗ್ತಾರೆ, ಬೇರೆ ಯಾವ ನಾಯಕ ಈ ಒಂದು ಸಚಿವ ಸಂಪುಟಕ್ಕೆ ಆಡ್ ಆಗ್ತಾರೆ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳಿ ಇದೀಗ ಅಧಿವೇಶನದ ನಂತರದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಖಾತೆ ಹಂಚಿಕೆ ಇನ್ನೇನೋ ಸಂಜೆ ಜೊತೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಸಚಿವ ಸ್ಥಾನ ಹಂಚಿಕೆ, ಇಬ್ಬರಿಗೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡ್ತೀವಿ,
ಅದು ಏನು ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗ್ತಾ ಇದೆ, ಮುಂಗಾರು ಅಧಿವೇಶನ. ಅದಾದ ನಂತರದಲ್ಲಿ ಇಬ್ಬರಿಗೆ ನಾವು ಖಾತೆಯನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಹಳಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ಗಮನಿಸ್ತಲೇ ಇದ್ದೀವಿ, ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಹೇಳಿ ಮೊದಲ ದಿನದಿಂದಲೂ ಕೂಡ ಸಂಪುಟ ಸರ್ಕಸ್ ನಡೀತಲೇ ಇದೆ. ಅದರಲ್ಲೂ ಕೂಡ ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಬೇಕೇ ಬೇಕು, ಈ ಬಾರಿ ಸಚಿವ ಸ್ಥಾನ ನನಗೆ ಬೇಕೇ ಬೇಕು ಅಂತ ಹೇಳಿ ತೀವ್ರತರನಾದಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರಷ್ಟೇ ಅಲ್ಲ, ಬಹಳಷ್ಟು ನಾಯಕರು ಸಚಿವಾಕಾಂಕ್ಷಿಗಳಾಗಿದ್ರು. ಇದೀಗ ಎಲ್ಲರನ್ನ ಕೂಡ ಒಂದು ರೀತಿಯಾಗಿ ಆ ಒಂದು ಅಸಮಾಧಾನ ಏನು ಸ್ಫೋಟಗೊಂಡಿತ್ತು ಅದು ಶಮನ ಆಗುವ ಹಂತಕ್ಕೆ ಬಂದು ತಲುಪಿದೆ. ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡ್ತೀವಿ ಅಧಿವೇಶನದ ನಂತರದಲ್ಲಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.